హాయ్ ఫ్రెండ్స్, నేను మీ రాఘవేశ్వంతుని. మీరు చూస్తున్నారు యశ్వంత్ క్రియేషన్ ఛానల్. ఓకే గైస్, మీరు చూస్తున్నది ఈ టెంపుల్ వచ్చేసరికి మనకి లేపాక్స్లోని వీరభద్ర స్వామి దగ్గర ఈ టెంపుల్ గైస్ చూడండి. ఓకే గైస్, మనకైతే ఈ వీరభద్ర స్వామి టెంపుల్ గురించి పూర్తి డీటెయిల్గా మనకైతే అక్కడున్న లేపాక్స్లో ఉన్న గైడెన్ మాటల ద్వారా ఇందాము. మన ఛానల్ నచ్చితే లైక్ చేయండి, షేర్ చేయండి, సబ్స్క్రైబ్ చేయండి. ఓకే గైస్, లెట్స్ గో ಸ್ಟಾರ್ಟ್ ಅವರ್ ವಿಡಿಯೋ. ಆ ರಾಜ ಅಲ್ಲಿ ಸಂಸ್ಥಾನ ಮಾಡ್ಕೊಂಡು ಅವ್ರು ಅಲ್ಲೇ ಇರ್ತಾರೆ. ಅವ್ರ ಹತ್ರ ವಿರೂಪಣ್ಣ ಭಟ್ ಟ್ರೆಜರರ್. ಅವರು ಈ ದೇವಸ್ಥಾನ 1538 ನಲ್ಲಿ ನಿರ್ಮಾಣ ಮಾಡಿಸಿದ್ದಾರೆ. ಈ ದೇವಸ್ಥಾನ ನಿರ್ಮಾಣ ಮಾಡಿದ ಬಗ್ಗೆ ದೊಡ್ಡ ಬೆಟ್ಟ ಇದೆ. ಈ ಬೆಟ್ಟದ ಮೇಲೆ 5 ಟೆಂಪಲ್ಸ್ ಇರುತ್ತೆ. ಫಸ್ಟ್ ಬಂದು ಗವಿ ವೀರಭದ್ರ, ಸೆಕೆಂಡ್ ರಾಮಲಿಂಗ, ಥರ್ಡ್ ಹನುಮಲಿಂಗ, ಫೋರ್ತ್ ಶಿವ, ಫಿಫ್ತ್ ವಿಷ್ಣು. 5 ಟೆಂಪಲ್ಸ್ ಬೆಟ್ಟದ ಮೇಲೆ ಓಪನ್ ಪ್ಲೇಸ್ ನಲ್ಲೇ ಇರುತ್ತೆ. ವಿರೂಪಣ್ಣ ರಾಜ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ಈ ಬೆಟ್ಟನೆಲ್ಲ ಕಡಿದು 7 ಪ್ರಾಕಾರ ದೇವಸ್ಥಾನ ಕಟ್ಟಿಸಿದ್ರು. ಫಸ್ಟ್ ಪ್ರಾಕಾರ ಗರ್ಭಗುಡಿ, ಇದು ಸೆಕೆಂಡ್ ಪ್ರಾಕಾರ ಡ್ಯಾನ್ಸಿಂಗ್ ಹಾಲ್, ಮೂರನೇ ಪ್ರಾಕಾರ ನೀವು ಬಂದ್ರೆ ಐತೆ. ಕೆಲವು 4 ಪ್ರಾಕಾರಗಳು ಜನ ಆ ಮಂಟಪಗಳೆಲ್ಲ ಅವರು ಸ್ವಾಧೀನ ಮಾಡ್ಕೊಂಡು ಮನೆಗೆ ರೀತಿ ಮಾಡ್ತಾರೆ. ಪ್ರೆಸೆಂಟ್ ನಾವು ಡ್ಯಾನ್ಸಿಂಗ್ ಹಾಲ್ ನಲ್ಲಿ, ಈ ಹಾಲ್ ನಲ್ಲಿ ಎದುರುಗಡೆ ಈ ಸ್ತಂಭದ ಮೇಲೆ ರಂಬೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ದತ್ತಾತ್ರೇಯ ಕೈನಲ್ಲಿ ತಾಳ ಹಾಕ್ತಾ ಇದ್ದಾನೆ. ಇಲ್ಲಿ ಶಿವ ಪಾರ್ವತಿ ಇದ್ದು ನಾಟ್ಯ ನೋಡ್ತಾ ಇದ್ದಾರೆ. ಇವರು ಸೂರ್ಯ ಕೈನಲ್ಲಿ ಮೇಳ ಇಟ್ಟಿದ್ದಾನೆ. ಇವರು ತುಂಬೂರ ವೀಣ ವಾದ್ಯ ಮಾಡ್ತಾ ಇದ್ದಾರೆ. ಅವರು ಬಂದು ರೀಟೇಶ್ವರ ಡೋಲು, ನಂದಿ ಮೃದಂಗ, ಇಲ್ಲಿ ಪಂಚಮುಖಿ ಬ್ರಹ್ಮ ಮೃದಂಗ ಮಾಡ್ತಾ ಇದ್ದಾನೆ. ನಟರಾಜ ನಾಟ್ಯ ಮಾಡ್ತಾ ಇದ್ದಾರೆ. ಇವರು ಚಂದ್ರ, ಇವರು ಮಹರ್ಷಿ. ಇವರೆಲ್ಲರೂ ರಂಬೆ ತೆಗೆದ್ರಲ್ಲ, ಅವ್ರಿಗಿರು ಟೀಚರ್, ಡ್ಯಾನ್ಸ್ ಟೀಚರ್. ನಾವು ಕೊರಿಯೋಗ್ರಾಫರ್ ಅಂತೀವಲ್ಲ, ಇವ್ರು ಅಪ್ಸೋಸಕ್ಕೆ ಕೊರಿಯೋಗ್ರಾಫರ್. ರಮ್ಯಗೆ ಡ್ಯಾನ್ಸ್ ಹೆಂಗೆ ಮಾಡ್ಬೇಕಂತ ಅವ್ರು ಇಲ್ಲಿಂದ ಡೈರೆಕ್ಷನ್ ಕೊಡ್ತಾರೆ. ಅಂದ್ರೆ VIP ಬಂದಿದ್ರೆ ನೀನು ನಿಧಾನವಾಗಿ ದೊಡ್ಡದಾಗಿ ನಾಟ್ಯ ಮಾಡುವಂತ ಅವ್ರು ಇಲ್ಲಿಂದ ತೋರಿಸಿದ್ರೆ ಬಿಂಬೀಶ್ವರ ಅಂತ ಇವ್ರ ಹೆಸರು. ಸತೀದೇವಿ ಆಹ್ವಾನವಿಲ್ಲದೆ ಯಜ್ಞಕ್ಕೆ ಹೋಗಿ ಅವ್ರಿಗೆ ಅವಮಾನ ಆಗುತ್ತೆ. ಅವಾಗ ಅಮ್ಮನವರು ಆ ಯಜ್ಞದಲ್ಲಿ ಬಿದ್ದು ಸತ್ತ. ಅವಾಗ ಈಶ್ವರ್ಗೆ ಕೋಪ ಬರುತ್ತೆ. ಈಶ್ವರ ಏನ್ ಮಾಡ್ತಾನೆ, ರುದ್ರತಾಂಡವ ಮಾಡ್ತಾ 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 ಅವರ ಜಡೆನ ಕೆಳಗಡೆ ಹೋದ್ರೆ ಅವಾಗ ವೀರಭದ್ರ ಸಮುದ್ರಿ ದಕ್ಷ ಪ್ರಜಾಪತಿನ ಸಂಹಾರ ಮಾಡ್ತಾರೆ. ಮೇನ್ ಟೆಂಪಲ್ ವೀರಭದ್ರ ಸ್ವಾಮಿ. ಸತೀದೇವಿ ಸತ್ತೋಗ್ತಾರಲ್ಲ, ಅವರು 2ನೇ ಜನ್ಮದಲ್ಲಿ ಈ ಸೈಡ್ ಇಲ್ಲಿ ಪಾರ್ವತಿ ದೇವಿಯಾಗಿ ಅವರು ರೂಪದಲ್ಲಿ ಬರ್ತಾರೆ. ಅವರು ನಿಜವಾಗ್ಲೂ ಪಾರ್ವತಿನ ಬೇರೆ ಯಾರನ್ನ ಬಂದಿದ್ದಾರೆ. ಅವನ್ನ ಪರೀಕ್ಷೆ ಮಾಡಬೇಕಂದ್ರೆ ಇಲ್ಲಿ ಶಿವ ಬೆಗ್ಗದ ವೇಷದಲ್ಲಿ ಬಂದಿದ್ದಾರೆ. ಪಾರ್ವತಿ ದೇವಿ ಅವರ ಮನೆ ಹತ್ರ ಹೋಗಿ ಭವತಿ ವಿಷಾಪುದಿ ಅಂತ ಕರ್ತಾರೆ. ಅಮ್ಮನವರು ಅನ್ನ ಹಾಕಿ ಹಾಲು ತುಪ್ಪ ತರೆಯೋಕೊಂಡಿದ್ದಾರೆ. ಖಾಲಿ ಅನ್ನ ದಾನ ಮಾಡಬಾರ್ದು, ಅಭಿಗಾರ ಅಂತ ಅದ್ರ ಮೇಲೆ ಏನೊಂದ. ಇದನ್ನ ಅಕ್ಷಯ ಪಾತ್ರೆಯ, ಇದನ್ನಲ್ಲಿ ಸ್ವಲ್ಪದ್ದು ಜಾಸ್ತಿ ಆಗಿದೆ. ಅಮ್ಮನವರು ಚಮಚದಲ್ಲಿ ಹಾಲು ತುಪ್ಪ ತಂದು ನೋಡ್ತಾ ಇದ್ದಾರೆ. ನಾನು ಸ್ವಲ್ಪ ಅನ್ನ ಹಾಕಿದ್ದೀನಿ, ಇಷ್ಟೇ ನಂಗೆ ಜಾಸ್ತಿ ಆಯ್ತಂದ್ರೆ ನಿಧಾನವಾಗಿ ಬಡಿಸ್ತಾರೆ. ಇಲ್ಲಿ ಶಿವ ಏನ್ ಮಾಡ್ತಾ ಇದ್ದಾನೆ, ಈ ಅನ್ನ ಎಲ್ಲ ಇವಾಗ ಕೆಳಗಡೆ ಬೀಳಬೇಕು ಅಂತ ಅವ್ರ ಕಂಡೆ ದೃಷ್ಟಿಯ ಮಾಯೆಯಲ್ಲಿ ಪಾರ್ವತಿ ದೇವಿಯವರ ಚೀರೆನ ಕೆಳಗಡೆ ಜಾಗೃತ. ಪಾರ್ವತಿ ದೇವಿಗೆ ಚೀರದ ಬಗ್ಗೆ ಜಾಸ್ತಿ ಇಲ್ಲ, ಅನ್ನದ ಮೇಲೆ ತನ್ನ ಕೆಳಗಡೆ ಬೀಳಬಾರ್ದು ಬಿಸಾಕ. ಅವಾಗ ಇಲ್ಲಿ ಶಿವ ಪ್ರತ್ಯಕ್ಷವಾಗಿ ಪಾರ್ವತಿ ದೇವಿಗೆ ಆಶೀರ್ವಾದ ಮಾಡ್ತಾ ಇದೆ. ನಾನೇ ನಿಮಗೆ ಪರೀಕ್ಷೆ ಮಾಡಬೇಕಂತ ಬಂದಿದ್ದೀನಿ, ನೀನು ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ ಅಂತ ಆಶೀರ್ವಾದ. ಇದು ಕಾಶಿ ನಡೆದಿರೋ ಕಥೆ. ಶಿವನಿಗೆ ನೋಡಿ ತಲೆಯಲ್ಲಿ ಗಂಗಾದೇವಿ ಕಾಣ್ತದೆ, ಶಿರೀರ್. ಇಲ್ಲಿ 3ನೇ ಕಲೆ ರುದ್ರಾಕ್ಷ. ಇವಾಗ ಜನ ಆಗ್ತಾರಲ್ಲ, ಐ ಹೀಲ್ಸ್, ಅದನ್ನು ತೋರಿಸ್ತಾರೆ. ಈಶ್ವರ ಒಂದು ಲಿಂಗಾಕಾರದಲ್ಲಿ ಇರ್ತಾರೆ. ಇಲ್ಲಿ ಅವರ ನಿಜ ರೂಪ ತೋರಿಸ್ತಾರೆ. ಇಲ್ಲಿ ಮೇಲೆ ನೋಡ್ರಿ, ಇಲ್ಲಿ ಪೂರ್ವ ಕಾಲದಲ್ಲಿ ಮದುವೆ 7 days ಮಾಡಿದ್ರಿ, 7 ದಿನ.
ಈ ಗ್ರೀನ್ ಸ್ಯಾರಿ ಅವರು ಪಾರ್ವತಿ ದೇವಿ, ಇವರೆಲ್ಲ ಸಖೀರು. ಪಾರ್ವತಿ ದೇವಿಗೆ ಮೇಕಪ್ ಮಾಡೋಕ್ಕೋಸ್ಕರ ಬರ್ತಾರೆ. ಅವ್ರಿಗೆ ನೋಡಿ ಡಿಫ್ರೆಂಟ್ ಸ್ಯಾರಿ ಡಿಸೈನ್ಸ್ ತೋರಿಸ್ತಾರೆ, ಹಾಗೆ ಡಿಫ್ರೆಂಟ್ ಹೇರ್ ಸ್ಟೈಲ್ ಡಿಸೈನ್ಸ್ ತೋರಿಸ್ತಾರೆ. ಅಂದ್ರೆ ಪೂರ್ವ ಕಾಲದಲ್ಲೇ ಅಲಂಕಾರ ಮಾಡೋ ಡಿಸೈನ್ಸ್ ಇತ್ತು. ಇವಾಗ ನಮ್ಮ ಜನಗೆಲ್ಲ ಈ ಪೇಂಟಿಂಗ್ ಹಾಕಿ 485 ಇಯರ್ಸ್. ಇದು ನ್ಯಾಚುರಲ್ ಕಲರ್ ಪೇಂಟಿಂಗ್. ಪೂರ್ವ ಕಾಲದಲ್ಲಿ ಪೇಂಟಿಂಗ್ ಇಲ್ಲ. ಅವಾಗ ಏನಪ್ಪ ಅಂದ್ರೆ ಎಲೆ, ವೆಜಿಟಬಲ್ ಫ್ರೂಟ್ಸ್, ಫ್ಲವರ್ಸ್ ಎಲ್ಲ ತರೆಯೋದು. ನಮಗೆ ಹಾಲಲ್ಲಿ ಚಿಕ್ಕ ಚಿಕ್ಕದು ಹೋಲ್ ಸಿಕ್ಕಿರ್ತಾರೆ, ಎಲ್ಲರೂ ಅದನ್ನ ಹಾಕಿದ್ರೆ ಅದೆಲ್ಲ ಗ್ರೈಂಡ್ ಮಾಡ್ತಾರೆ. ಆ ರಸ ಬರುತ್ತೆ, ಆ ರಸದಿಂದ ಹಾಕಿರೋ ಪೇಂಟಿಂಗ್ ಇದೆ. ಇವಾಗ ನಮ್ಮ ಸೆಂಟ್ರಲ್ ಆರ್ಕಿಯಾಸ್ಟ್ ಆಫ್ ಸನ್ಲೈಟ್ ಇಂಡಿಯಾ ಕೆಮಿಕಲ್ಸ್ 1% ಒಂದ್ಸರಿ ಇದೆಲ್ಲ ವಾಶ್ ಕೆಮಿಕಲ್ ಈ ದೇವಸ್ಥಾನ ಕಟ್ಟಿದ ಮಂತ್ರಿ. ಸೆಕೆಂಡ್ ಅವ್ರ ತಮ್ಮ ವೀರಣ್ಣ, ವಿರೂಪಣ್ಣನ ಮಗ, ಪಕ್ಕದಲ್ಲಿ ವಿರೂಪಣ್ಣನ ತಮ್ಮನ ಮಗ, ಮಧ್ಯದಲ್ಲಿ ಜಕ್ಕಣ್ಣ, ಹಂಪಣ್ಣ ಇದ್ರ ಶಿಲ್ಪಿ. ಇನ್ನು ಅವರು ಕೆಳಗಡೆ ಕೆಲಸ ಮಾಡಿದ್ರು. ಈ ಅವ್ರ ಬೇರೆ ಇವ್ರು ಬೇರೆ. ಅಲ್ಲಿ ಗುಡಿ ಬೇರೆ ಜಕ್ಕಣಾಚ, ಅಮರಶೆಟ್ಟಿ ಜಕ್ಕಣಾಚ, ಇವ್ರು ಜಕ್ಕಣ್ಣ 485 ಇಯರ್ಸ್. ದೇವಸ್ಥಾನ 1538. ಇದು ಕಲ್ಲಿಕೋಟೆ ಯುದ್ಧ ಬರುತ್ತೆ, ಅವಾಗ ವಿಜಯನಗರ ಎಲ್ಲ ನಾಶ ಆಗುತ್ತೆ. ನೆಕ್ಸ್ಟ್ ನವಾಬ್ ಪಾಲನೆ ಬರುತ್ತೆ. ಅವ್ರಿಗೆ ಹಿಂದೂ ಈ ಸ್ತಂಭ 1538 3 ಇಂಚಸ್ ಇಂದ ಮೇಲೆ ಇತ್ತು. ಅವಾಗ ಒಂದು ಬಟ್ಟೆ ಹಾಕಿ ತಿಪ್ಪದೆ ಗ್ಯಾಪ್ ಇರುತ್ತೆ. 1902 ನಲ್ಲಿ ಬ್ರಿಟಿಷ್ ಈಸ್ಟ್ಗೆ ಬರ್ತಾರೆ. ಅವ್ನು ಈ ಹಾಲಲ್ಲಿ ಎಲ್ಲ ಕಂಬೆಗಳು ಅವರು ಚೆಕ್ ಮಾಡ್ತಾರೆ. ಎಲ್ಲ ಕಂಬೆಗಳು ಕೆಳಗಡೆ ಐತಿ, ಒಂದು ಸ್ತಂಭ ಐತಿ. ಅವ್ನಿಗೆ ಡೌಟ್, ದೇವಸ್ಥಾನ ಬಂದು ಇವಾಗ ಭೂಕಂಪ ಬಂದ್ರೆ ಇದು ಬಿಡಬೇಕು. ಈ ಸ್ತಂಭನ ನಾವು ಕೆಳಗಡೆ ಕೂರಿಸ್ಬೇಕು, ಟ್ರೈ ಮಾಡೋಣ. ಒಂದು ಐರನ್ ರಾಡ್ ತಂದು ಈ ಫಸ್ಟ್ ಕಾರ್ನರ್ ಇಲ್ಲಿ ಪುಷ್ ಮಾಡಿ, ಅವನು ಇಲ್ಲಿ ಪುಷ್ ಮಾಡಿದ್ರೆ ಈ ಸ್ತಂಭ ತಲೆ ಬಗ್ಗೆ ಹಿಂಗೆ ತಾಳ್ದಾಗ ಅವ್ನಿಗೆ ಡೌಟ್ ಮಾಡಿ ಅದೇ ಕಾಣ್ತಾ ಇಟ್ಬಿಟ್ಟು ಆಮೇಲೆ ಸೆಕೆಂಡ್ ಕಲರ್ ಇಲ್ಲಿ ಪುಷ್ ಮಾಡಿ. ಅವಾಗ ಈ ಸ್ತಂಭ ಸೈನಿಗೆ ಬೆಂಡ್ ಆಗಿದೆ, ರೈಟ್ ಇಲ್ಲ. ಅವಾಗ ಮೇಲೆ ಈ ಎರಡು ಜಾಯಿಂಟ್ ಆಗುತ್ತೆ. ನಮಗೆ ಸಂಬಂಧಪಟ್ಟ ಗ್ಯಾಪ್ ಇರ್ಬೇಕಲ್ಲ, ಎರಡು ಜಾಯಿಂಟ್ ಆಗುತ್ತೆ. ಸೆಕೆಂಡ್ ಲೈನ್ ಆ ಎರಡು ಹತ್ರ ಬರುತ್ತೆ. ಅವಾಗ ಈ ಹಾಲು ಏನಾಗುತ್ತೆ, ಸ್ಪೆರೋಕಲ್ ಹಾಲ್ ಎಲ್ಲ ಶೇಕ್ ಆಗುತ್ತೆ. ಅದು ಹೆಂಗೆ ಕೆಲಸ ಮಾಡಿದರೆ ಏನಂದ್ರೆ ಯಾರಿಗೂ ಗೊತ್ತಿಲ್ಲ. ಕೆಳಗಡೆ ಎಲ್ಲ ಸ್ಪೇಸ್ ನಾವು ಒಂದು ಬಟ್ಟೆ ಹಾಕಿ ವೇಲ್ ಕೊಡಿ ಮಾಡಿದೀವಿ. ವೇಲ್ ಕೊಡಿ ಬರುತ್ತೆ ಬರುತ್ತೆ. ಹೇಳ್ಕೊಂಡು ಬನ್ನಿ, ಬರುತ್ತೆ ఓకే గైస్, చూశారు కదా మనకి గైడెన్ అయితే ఎంత బాగా ఎక్స్ప్లెయిన్ చేశారు. ఇలాంటి మోర్ వీడియోస్ కోసం మన ఛానల్ని సబ్స్క్రైబ్ చేయండి, లైక్ చేయండి, షేర్ చేయండి. ఓకే, థ్యాంక్ యూ.